ಗಾಂಜಾ ಮಾರಾಟ ಮಾಡ್ತಿದ್ದಾಗ ಬಲೆಗೆ ಬಿದ್ದಿದ್ದಾನೆ ಕಾರು ಮೆಕ್ಯಾನಿಕ್. ಬೇಗೂರು ಪೊಲೀಸರಿಂದ ಆರೋಪಿ ನದೀಮ್ ಬಂಧನವಾಗಿದೆ. ಬಂಧಿತನಿಂದ 1.2 ಲಕ್ಷದ 3 ಕೆಜಿ 300 ಗ್ರಾಂ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. ಗಾಂಜಾ ಮಾರ್ತಿದ್ದಂತ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬೇಗೂರು ಪೊಲೀಸರ ಕಾರ್ಯಾಚರಣೆ ಇದು. ನದೀಮ್ ಅನ್ನುವಂತ ವ್ಯಕ್ತಿಯ ಬಂಧನವಾಗಿದೆ. ಬಂಧಿತ ಆರೋಪಿಯಿಂದ 1.2 ಲಕ್ಷದ 3 ಕೆಜಿ 300 ಗ್ರಾಂ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಬೇಗೂರಿನ ಸುಭಾಷ್ ನಗರದ ನಿವಾಸಿ ನದೀಮ್ ಈತ ಈಗ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಗ್ಯಾರೇಜ್ ಕೆಲಸದ ವೇಳೆ 2023ರಲ್ಲಿ ಹೈದರಾಬಾದ್ ವ್ಯಕ್ತಿಯೊಬ್ಬರ ಪರಿಚಯ ಆಗಿತ್ತಂತೆ. ಹೈದರಾಬಾದ್ನ ವಿಶಾಖಪಟ್ಟಣಂಗೆ ಹೋಗಿ ಗಾಂಜಾ ತಂದು ಮಾರಾಟ ಮಾಡ್ತಿದ್ದ. ಅಂದ್ರೆ ಅಲ್ಲಿಂದ ಗಾಂಜಾ ತೆಗೆದುಕೊಂಡು ಬಂದು ಇಲ್ಲಿ ಸಪ್ಲೈ ಮಾಡ್ತಾ ಇದ್ದ. 2023ರಲ್ಲಿ ಬಸ್ನಲ್ಲಿ ಗಾಂಜಾ ತರುವಾಗ ಹೈದರಾಬಾದ್ ಪೊಲೀಸರ ಕೈಯಲ್ಲೂ ಕೂಡ ಲಾಕ್ ಆಗಿದ್ದ. ನಂತರ ಟ್ರೈನ್ ಮೂಲಕ ಗಾಂಜಾ ತಂದು ಮಾರಾಟ ಮಾಡ್ತಾ ಇದ್ದ. ಆ ಕೆಲಸ ಹಾಗೆ ಮುಂದುವರಿಸಿಕೊಂಡಿದ್ದ. ಆದರೆ ಈಗ ಮತ್ತೆ ಗಾಂಜಾ ಮಾರುವಾಗಲೇ ರೆಡ್ ಹ್ಯಾಂಡ್ ಆಗಿ ಬೇಗೂರು ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಸದ್ಯಕ್ಕೆ ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಆತನಿಂದ ಗಾಂಜಾವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಹೈದರಾಬಾದ್ನಿಂದ ತೆಗೆದುಕೊಂಡು ಬರ್ತಾ ಇದ್ದ ಗಾಂಜಾವನ್ನ ವಿಶಾಖಪಟ್ಟಣಂನಿಂದ ತೆಗೆದುಕೊಂಡು ಬರ್ತಾ ಇದ್ದ. ಅಲ್ಲಿಂದ ತಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ದ. ಸದ್ಯಕ್ಕೆ ಈತ ಯಾರ್ಯಾರಿಗೆ ಮಾರಾಟ ಮಾಡ್ತಿದ್ದ, ಯಾರ್ಯಾರು ಇವನ ಹತ್ರ ಗಾಂಜಾ ತೆಗೆದುಕೊಳ್ತಿದ್ರು, ಅದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. 2023ರಲ್ಲೂ ಕೂಡ ಬಸ್ನಲ್ಲಿ ಗಾಂಜಾ ತೆಗೆದುಕೊಂಡು ಬರುವಾಗ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಂತೆ. ಅದಾದ ನಂತರ ಅವನು ಹೈದರಾಬಾದ್ನಿಂದ ಇಲ್ಲಿಗೆ ಟ್ರೈನ್ ಮೂಲಕ ಬಂದಿದ್ದ. ಈಗಲೂ ಕೂಡ ಅಲ್ಲಿಂದಾನೇ ಗಾಂಜಾ ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ದ. ಸದ್ಯಕ್ಕೆ ಲಾಕ್ ಆಗಿದ್ದಾನೆ.